ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಂ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ವೆರಿಫೈ ದ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಂ ಅಂತ ಕೇಳಿದರೆ ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ, ಸರಿನಾ? ಸೊ ಈ ಮ್ಯಾಟ್ರಿಕ್ಸ್ ಗೆ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಂ ಅನ್ನ ಅಪ್ಲೈ ಮಾಡಿ ಸೊ ನಾವು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಬರಿಬೇಕಾಗುತ್ತೆ. ಸೊ ಇವಾಗ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಸ್ಟೆಪ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಯೂಸ್ ಮಾಡಬೇಕು. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ಸೊ ಯಾವ್ದಾದ್ರು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್? ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ವಿಲ್ ಬಿ ಈಕ್ವಲ್ ಟು 0, ಸರಿನಾ? ಸೊ ಇಲ್ಲಿ ಎ ಅಂತ ಅಂದ್ರೆ ಏನು? ಎ ಅಂತ ಅಂದ್ರೆ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್. ಒಂದೊಂದ್ಸಲ ಇಲ್ಲಿ ಬಿ ಅಂತ ಕೊಡ್ತಾರೆ, ಸಿ ಅಂತ ಕೊಡ್ತಾರೆ, ಡಿ ಅಂತ ಕೊಡ್ತಾರೆ, ಯಾವ್ದಾದ್ರು ಕೊಡ್ಲಿ, ಬಟ್ ಯಾವ ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿರ್ತಾರೆ ಅದನ್ನ ಈ ಎ ಪೊಸಿಷನ್ ಗೆ ರೀಪ್ಲೇಸ್ ಮಾಡಬೇಕು. ನೆಕ್ಸ್ಟ್ ಲ್ಯಾಂಬ್ಡಾ ಇಂಟು ಐ. ಐ ಅಂತ ಅಂದ್ರೇನು? ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಇದರ ಡೈಮೆನ್ಷನ್ ಎಷ್ಟು? ಈ ಒಂದು ಮ್ಯಾಟ್ರಿಕ್ಸ್ದು 4x4, 4 ರೋಸ್ ಮತ್ತೆ 4 ಕಾಲಮ್ಸ್ ಇರೋದು. ಸೊ ಇವಾಗ ನಾವು 4x4 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ತಗೋಬೇಕು. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಗಳು ಏನಾಗಿರ್ತವೆ? 1 ಆಗಿರ್ತವೆ. ಇನ್ನು ಉಳಿದಿರುವಂತ ಎಲಿಮೆಂಟ್ ಗಳು ಏನಾಗಿರ್ತವೆ? 0 ಆಗಿರ್ತವೆ, ಸರಿನಾ? ಡಯಾಗ್ನಲ್ ಎಲಿಮೆಂಟ್ಸ್ 1, ಇನ್ನು ಉಳಿದಿರುವಂತ ಎಲ್ಲಾ ಎಲಿಮೆಂಟ್ ಗಳು 0 ಆಗಿದ್ರೆ ಅದನ್ನ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಈಗ ಲ್ಯಾಂಬ್ಡಾ ಏನಾಗ್ತಾ ಇದೆ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲೈ ಆಗ್ತಾ ಇದೆ. ಸೊ ಈಗ ಲ್ಯಾಂಬ್ಡಾನ ಮಲ್ಟಿಪ್ಲೈ ಮಾಡ್ತಾ ಇದೀನಿ ಅಂದ್ರೆ ಲ್ಯಾಂಬ್ಡಾ ಇಂಟು 1 ಅನ್ನ ನಾನು ಲ್ಯಾಂಬ್ಡಾ ಅಂತ ಬರಿಬಹುದಾ? ನೋಡಿ, ಇವಾಗ 1 ಇಂಟು 2 ಅನ್ನ ನಾನು 2 ಅಂತ ಬರಿಬಹುದಲ್ವಾ? ಸೊ ಅದೇ ಫಾರ್ಮ್ಯಾಟ್ 1 ಇಂಟು ಲ್ಯಾಂಬ್ಡಾನ ನಾನು ಡೈರೆಕ್ಟ್ ಆಗಿ ಲ್ಯಾಂಬ್ಡಾ ಅಂತ ಬರಿಬಹುದು. 1 ಇಂಟು ಲ್ಯಾಂಬ್ಡಾನ ಲ್ಯಾಂಬ್ಡಾ ಅಂತ ಬರಿಬಹುದು. 1 ಇಂಟು ಲ್ಯಾಂಬ್ಡಾನ ಲ್ಯಾಂಬ್ಡಾ ಅಂತ ಬರಿಬಹುದು. 1 ಇಂಟು ಲ್ಯಾಂಬ್ಡಾನ ಲ್ಯಾಂಬ್ಡಾ ಅಂತ ಬರಿಬಹುದು. ಈಗ ಇದೇ ಲ್ಯಾಂಬ್ಡಾನ ನಾವೇನಾದ್ರೂ 0ಗೆ ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತಲ್ವಾ? 0 ಇಂಟು ಎನಿಥಿಂಗ್ ಇಸ್ 0, 0 ಡಿವೈಡೆಡ್ ಬೈ ಎನಿಥಿಂಗ್ ವಿಲ್ ಬಿ 0. ಸೊ ಇವಾಗ ಲ್ಯಾಂಬ್ಡಾ ಇಂಟು ಐ ಮ್ಯಾಟ್ರಿಕ್ಸ್ ನನಗೆ ಗೊತ್ತಾಗಿದೆ. ಎ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ. ಸೊ ಇವಾಗ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಸಿ ಆಗಿರುವಂತ ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ ನೋಡಿ. ಈ ಡಿಟರ್ಮಿನೆಂಟ್ ಒಳಗೆ ಫಸ್ಟ್ ಎ ಮ್ಯಾಟ್ರಿಕ್ಸ್ ಏನಿದೆ ಆ ವ್ಯಾಲ್ಯೂಸ್ ಅನ್ನ ಬರ್ಕೊಳ್ಳಿ. 1 1 0 0 0 2 0 0 0 0 -1 1 0 0 -2 4. ಸೊ ಈಗ ಇಲ್ಲಿ ನೋಡಿ, ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ ಮಾತ್ರ ನಮಗೆ ಲ್ಯಾಂಬ್ಡಾ ಇರೋದು. ಸೊ ಮೈನಸ್ ಲ್ಯಾಂಬ್ಡಾ ಆದಂಗೆ ಆಗುತ್ತೆ. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಗಳಿಗೆ ಮೈನಸ್ ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ. ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಅಷ್ಟೇ ಏನ್ ಮಾಡಬೇಕು? ಎ ಮ್ಯಾಟ್ರಿಕ್ಸ್ ಅಲ್ಲಿ ಇರುವಂತ ವ್ಯಾಲ್ಯೂಸ್ ಅನ್ನ ಬರ್ಕೋಬೇಕು. ಡಯಾಗ್ನಲ್ ಎಲಿಮೆಂಟ್ಸ್ ಗೆ ಮೈನಸ್ ಲ್ಯಾಂಬ್ಡಾ ಮಾಡಿದ್ರೆ ಆಯ್ತು. ಸೊ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಈಗ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಇದೆ. ನಾವು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲವ ಏನಾದ್ರೂ ಕೂಡ 3x3 ಮ್ಯಾಟ್ರಿಕ್ಸ್ ಇದ್ರೆ ಯಾವ ರೀತಿ ಕಂಡುಹಿಡಿಯೋದು, 2x2 ಮ್ಯಾಟ್ರಿಕ್ಸ್ ಇದ್ರೆ ಯಾವ ರೀತಿ, 2x2 ಇದ್ರೆ ವೆರಿ ಈಸಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಡಿಟರ್ಮಿನೆಂಟ್ ಅನ್ನ ಕಂಡುಹಿಡಿತಿದ್ರಿ. 3x3 ಇದ್ರೆ ಈಕ್ವೇಶನ್ ಅನ್ನ ಯೂಸ್ ಮಾಡ್ಕೊಂಡು ಕಂಡುಹಿಡಿತಿದ್ರಿ. ಬಟ್ ಇಲ್ಲಿ 4x4 ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಏನ್ ಮಾಡೋದು? ಸೊ ಈ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಅಂದ್ರೆ 2 ಪಾರ್ಟ್ ಗಳಾಗಿ ಡಿವೈಡ್ ಮಾಡ್ತೀವಿ. ಸೊ ಡಿವೈಡ್ ಇಟ್ ಇಂಟು ದ ಬ್ಲಾಕ್ಸ್ ಅಂತ ಕರಿತೀವಿ. ಸೊ ನೋಡಿ ಇಲ್ಲಿ ಇವಾಗ, ಸೊ ಇದನ್ನ ಒಂದು ಬ್ಲಾಕ್ ಆಗಿ ತಗೊಂತೀನಿ, ಇಷ್ಟನ್ನ ಒಂದು ಬ್ಲಾಕ್ ಆಗಿ ತಗೊಂತೀನಿ, ಇನ್ನ ಉಳಿದಿರೋದೆಲ್ಲ 0. ಸೊ ಇವಾಗ ಫಸ್ಟ್ ಈ ಬ್ಲಾಕ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಈ ಬ್ಲಾಕ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರೋದು? 4 ಎಲಿಮೆಂಟ್ ಅಂತ ಅಂದ್ರೆ 2x2 ಆದಂಗೆ ಆಯ್ತಲ್ವಾ? 2 ರೋಸ್ 2 ಕಾಲಮ್ಸ್ ಆದಂಗೆ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಕ್ರಾಸ್ ಮಲ್ಟಿಪ್ಲೈ. 1 ಮೈನಸ್ ಲ್ಯಾಂಬ್ಡಾ ಇಂಟು 2 ಮೈನಸ್ ಲ್ಯಾಂಬ್ಡಾ ಮೈನಸ್ 0 ಇಂಟು 1 ವಿಲ್ ಬಿ 0 ಇಟ್ ಸೆಲ್ಫ್. ಸೊ ಮೈನಸ್ 0 ಮಾಡಿದ್ರೆ ಇದೇ ವ್ಯಾಲ್ಯೂ ಉಳ್ಕೊಳುತ್ತೆ. ನೆಕ್ಸ್ಟ್ ಇದಕ್ಕೆ ಬರೋಣ. ಈಗ -1 ಮೈನಸ್ ಲ್ಯಾಂಬ್ಡಾ ಇಂಟು 4 ಮೈನಸ್ ಲ್ಯಾಂಬ್ಡಾ ಆಗುತ್ತೆ. -1 ಮೈನಸ್ ಲ್ಯಾಂಬ್ಡಾ ಇಂಟು 4 ಮೈನಸ್ ಲ್ಯಾಂಬ್ಡಾ ಮೈನಸ್ -2 ಇಂಟು 1 ಏನಾಗುತ್ತೆ? -2. ಸೊ ಇವಾಗ ಸಿಂಪ್ಲಿಫೈ ಮಾಡ್ಕೊಂತ ಹೋಗೋಣ. 1 ಮೈನಸ್ ಲ್ಯಾಂಬ್ಡಾ ಹಂಗೆ ಇರಲಿ, 2 ಮೈನಸ್ ಲ್ಯಾಂಬ್ಡಾ ಕೂಡ ಹಂಗೆ ಇರಲಿ, -1 ಮೈನಸ್ ಲ್ಯಾಂಬ್ಡಾ ಕೂಡ ಹಂಗೆ ಉಳಿಸ್ಕೊಂತೀನಿ, 4 ಮೈನಸ್ ಲ್ಯಾಂಬ್ಡಾ ಕೂಡ ಹಂಗೆ ಉಳಿಸ್ಕೊಂತೀನಿ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ? +2 ಆಗುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು 0. ನೋಡಿ ಇಲ್ಲಿ 0 ಇದೆಯಲ್ಲ, ಸೊ 0ಕ್ಕೆ ಈಕ್ವೇಟ್ ಮಾಡ್ಕೋಬೇಕು. ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡ್ಕೊಳ್ಳಿ, ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ ಇದ್ರ ವ್ಯಾಲ್ಯೂ ಏನ್ ಬರುತ್ತೆ ಅಂದ್ರೆ λ² ಮೈನಸ್ 3 ಲ್ಯಾಂಬ್ಡಾ ಮೈನಸ್ 2 ಅಂತ ಬರುತ್ತೆ. ಸೊ ಇಷ್ಟಕ್ಕೆ ಇದಷ್ಟಕ್ಕೂ ಕೂಡ ಇದು ಸಿಂಪ್ಲಿಫೈಡ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಇವೆರಡನ್ನ ನೀವು ಮಲ್ಟಿಪ್ಲೈ ಮಾಡ್ಬೇಕು. 1 ಮೈನಸ್ ಲ್ಯಾಂಬ್ಡಾ ಇಂಟು 2 ಮೈನಸ್ ಲ್ಯಾಂಬ್ಡಾ. ಸೊ ಅಷ್ಟನ್ನು ಕೂಡ ಮಲ್ಟಿಪ್ಲೈ ಮಾಡಿ. ನಾನೇನಾದ್ರೂ ಮಲ್ಟಿಪ್ಲೈ ಮಾಡ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ದೊಡ್ಡ ವಿಡಿಯೋ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟರ್ ಹಾಕಿದ್ರೆ ಈಸಿ ಆಗ್ತಾ ಹೋಗುತ್ತೆ. ಸೊ ಈಗ ನನಗೆ ಫೈನಲ್ ಈಕ್ವೇಶನ್ ಬಂದಿದೆ. ಸೊ ದಿಸ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ಸೊ ಈಗ ನನಗೇನ್ ಬೇಕಾಗಿರೋದು? ನಾನು ವೆರಿಫೈ ಮಾಡ್ತಾ ಇದ್ದೀನಿ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ಮು ಇಲ್ವೋ ಅಂತ. ಸೊ ಆ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಅಪ್ಲೈ ದ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್. ಅಪ್ಲೈ ಕ್ಯಾಲಿ ಹ್ಯಾಮಿಲ್ಟನ್
ಥಿಯರಮ್. ಸೊ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಅಲ್ಲಿ ಸಿಂಪಲ್, ಎಲ್ಲೆಲ್ಲಿ ಲ್ಯಾಂಬ್ಡಾ ಇದೆ ಅದು ಎಲ್ಲ ಜಾಗಕ್ಕೂ ಕೂಡ ಎ ಅನ್ನ ರೀಪ್ಲೇಸ್ ಮಾಡ್ರಿ. ಸೊ ಎ ಪವರ್ 4 ಮೈನಸ್ 6a ಪವರ್ 3 ಪ್ಲಸ್ 9a ಸ್ಕ್ವೇರ್ ಪ್ಲಸ್ a ಮೈನಸ್ 4 ವಿಲ್ ಬಿ ಈಕ್ವಲ್ ಟು 0. ಸೊ ಇವಾಗ ಏನ್ ಮಾಡಿದ್ವಿ, ಲ್ಯಾಂಬ್ಡಾ ಜಾಗಕ್ಕೆ ಎ ಅನ್ನ ರಿಪ್ಲೇಸ್ ಮಾಡಿದ್ವಿ. ಈಗ ಎ ಪವರ್ 4 ಅಂತ ಅಂದ್ರೇನು, ಈ ಎ ಮ್ಯಾಟ್ರಿಕ್ಸ್ ಅನ್ನ 4 ಸಲ ಮಲ್ಟಿಪ್ಲೈ ಮಾಡಬೇಕು. ಎ ಕ್ಯೂಬ್ ಅಂತ ಅಂದ್ರೇನು 3 ಸಲ ಮಲ್ಟಿಪ್ಲೈ ಮಾಡಬೇಕು. ಎ ಸ್ಕ್ವೇರ್ ಅಂತ ಅಂದ್ರೇನು 2 ಸಲ ಮಲ್ಟಿಪ್ಲೈ ಮಾಡಬೇಕು. ಎ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ. ಸೊ ಇದನ್ನ ಯಾವ ರೀತಿ ಮಾಡ್ರಿ ಅಂತಂದ್ರೆ, ಎ ವ್ಯಾಲ್ಯೂ ಆಲ್ರೆಡಿ ನನಗೆ ಗೊತ್ತಿದೆ. ಎ ಇಂಟು ಎ ಮಾಡಿದ್ರೆ ಏನಾಗುತ್ತೆ, ಎ ಸ್ಕ್ವೇರ್ ಆಗುತ್ತೆ. ಸೊ ಎ ಸ್ಕ್ವೇರ್ ವ್ಯಾಲ್ಯೂ ಕೂಡ ನನಗೆ ಬೇಕು. ಸೊ ಎ ಸ್ಕ್ವೇರ್ ವ್ಯಾಲ್ಯೂ ಸಿಕ್ತು ಅಂತಂದ್ರೆ ಅದನ್ನ ಮತ್ತೆ ಇನ್ನೊಂದ್ಸಲಿ ಎ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಎ ಕ್ಯೂಬ್ ವ್ಯಾಲ್ಯೂ ಸಿಗುತ್ತೆ. ಎ ಕ್ಯೂಬ್ ವ್ಯಾಲ್ಯೂ ಕೂಡ ನಮಗೆ ಬೇಕಿತ್ತು. ನೆಕ್ಸ್ಟ್ ಎ ಕ್ಯೂಬ್ ಇಂಟು ಎ ಅನ್ನ ಮಾಡ್ರಿ, ಅವಾಗ ನಿಮಗೆ ಎ ಪವರ್ 4 ಸಿಗುತ್ತೆ. ಸರಿನಾ? ಸೊ ನಾನು ಮಾಡ್ತಾ ಕೂತ್ಕೊಂಡ್ರೆ ತುಂಬಾ ಲೆಂತಿ ಆಗುತ್ತೆ. ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಮಾಡಿದೀನಿ. ಸೊ ಈ ರೀತಿ ಒಂದು 4x4 ಒಂದು ಎಕ್ಸಾಂಪಲ್ ಅನ್ನ ಕೊಡಬೇಕಿತ್ತು. ಆ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಸೊ ಇವಾಗ ಈ ರೀತಿ ನೀವು ಮಲ್ಟಿಪ್ಲೈ ಮಾಡ್ತಾ ಹೋಗಿ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಬಟ್ ಇಲ್ಲಿ ನೋಡಿ, ಇವೆಲ್ಲವೂ ಕೂಡ ಮ್ಯಾಟ್ರಿಕ್ಸ್ಗಳು, ಬಟ್ 4 ಈಸ್ ನಾಟ್ ಎ ಮ್ಯಾಟ್ರಿಕ್ಸ್. ಸೊ ನಾನು ಏನಾದ್ರೂ ಕೂಡ ಆಪರೇಷನ್ ಅನ್ನು ಅಪ್ಲೈ ಮಾಡಿ ಇದನ್ನ ಸಾಲ್ವ್ ಮಾಡ್ತಾ ಇದೀನಿ ಅಂತಂದ್ರೆ ಎಲ್ಲವೂ ಕೂಡ ಒಂದೇ ಫಾರ್ಮೆಟ್ ಅಲ್ಲಿ ಇರ್ಬೇಕಲ್ವಾ. ಈಗ ಆಡ್ ಮಾಡ್ತಾ ಇದೀನಿ, ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದೀನಿ ಅಂತಂದ್ರೆ ಎಲ್ಲ ಒಂದೇ ಫಾರ್ಮೆಟ್ ಅಲ್ಲಿ ಇರ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂತಂದ್ರೆ, ಈ 4 ಇದೆಯಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂ, ಅದಕ್ಕೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ತೀವಿ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೇನು ನಾನು ಆಲ್ರೆಡಿ ಹೇಳಿದ್ದೀನಿ, ಡಯಾಗ್ನಲ್ ಎಲಿಮೆಂಟ್ಸ್ 1 ಇರುತ್ತೆ, ಉಳಿದಿರೋದೆಲ್ಲ 0. ಸೊ ಈಗ ನೋಡಿ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ದಿಸ್ ಈಸ್ ಎ ಪವರ್ 4, ನೆಕ್ಸ್ಟ್ 6 ಇಂಟು ಎ ಪವರ್ 3, 9 ಇಂಟು ಎ ಸ್ಕ್ವೇರ್, ನೆಕ್ಸ್ಟ್ ಎ ಮೈನಸ್ 4 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ 1 ಇರುತ್ತೆ. ಸೊ 4 ಇಂಟು 1 ಆಗಿರುತ್ತೆ, 4 ಆಗಿರುತ್ತೆ. ಸೊ 4 ಇಂಟು 0 ವಿಲ್ ಬಿ ಈಕ್ವಲ್, ಸೊ 4 ಇಂಟು 0 ವಿಲ್ ಬಿ ಈಕ್ವಲ್ ಟು 0 itself. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 4. ಸೊ ಇವಷ್ಟು ವ್ಯಾಲ್ಯೂಗಳನ್ನ ನೀವು ಮಲ್ಟಿಪ್ಲೈ ಮಾಡಿ, ಈ ವ್ಯಾಲ್ಯೂನ ಒಳಗಡೆ ಮಲ್ಟಿಪ್ಲೈ ಮಾಡಿ ನೀವು ಸಾಲ್ವ್ ಮಾಡಿದ್ರೆ ಆ ಪೊಸಿಷನ್ ಪ್ರಕಾರ ಅಂತ ಅಂದ್ರೆ ಎಲ್ಲಾ ಪೊಸಿಷನ್ ಪ್ರಕಾರ ನಾವು ಆಡ್ ಮಾಡ್ತಾ ಹೋಗ್ತಾ ಇದೀವಿ ಅಂತ ಅನ್ಕೊಳ್ಳಿ. ಸೊ ಈ ಪೊಸಿಷನ್ ಅಷ್ಟನ್ನು ಕೂಡ ಆಡ್ ಮಾಡಿದ್ರೆ ಏನ್ ವ್ಯಾಲ್ಯೂ ಬರುತ್ತೆ. ಸೊ ಈ ರೀತಿ ಮಾಡಿದಾಗ ನಿಮಗೆ ಏನಾಗುತ್ತೆ ಅಂತಂದ್ರೆ 4x4 ಮ್ಯಾಟ್ರಿಕ್ಸ್ದು ಎಲ್ಲಾ ವ್ಯಾಲ್ಯೂಸು 0 ಆಗ್ತವೆ. ಎಲ್ಲಾ ವ್ಯಾಲ್ಯೂಸು 0 ಆಗ್ತವೆ. ಯಾವ ಕಂಡೀಷನ್ ಅಲ್ಲಿ? ಏನಾದ್ರೂ ಕೂಡ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಸ್ಯಾಟಿಸ್ಫೈ ಆಗ್ತಿದೆ ಅಂತಂದ್ರೆ, ಸ್ಯಾಟಿಸ್ಫೈ ಆಗುತ್ತೆ ಈ ಒಂದು ಕ್ವಶನ್. ಸೊ 0 ಆಗುತ್ತೆ. ಸೊ 0 is equal to 0. ಲೆಫ್ಟ್ ಹ್ಯಾಂಡ್ ಸೈಡ್ is equal to ರೈಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ is equal to ರೈಟ್ ಹ್ಯಾಂಡ್ ಸೈಡ್. ಸೊ ಇವಾಗ ನಾನೇನಂತ ಕರಿಬಹುದು, ದ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಈಸ್ ವೆರಿಫೈಡ್. ಸೊ ಲಾಸ್ಟಿಗೆ ಪಿ ಆಫ್ ಎ ಅನ್ನ ಬರೀರಿ. ಪಿ ಆಫ್ ಎ ಅಂತ ಅಂದ್ರೆ ಏನು? ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ದು ಈಕ್ವೇಶನ್ ಅನ್ನ ಬರೀಬೇಕು. ಸೊ ಈಕ್ವೇಶನ್ ಏನಾಗಿರುತ್ತೆ? ಸಿಂಪಲ್, ಇಷ್ಟು ಏನಿದೆಯಲ್ಲ ಅಷ್ಟನ್ನ ಬರೀರಿ. ಎ ಪವರ್ 4 ಮೈನಸ್ 6a ಪವರ್ 3 ಪ್ಲಸ್ 9a ಪವರ್ 2 ಪ್ಲಸ್ a ಮೈನಸ್ 4 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ವಿಲ್ ಬಿ ಈಕ್ವಲ್ ಟು 0. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಏನಾದ್ರೂ ಕೂಡ ವೆರಿಫೈ ಅಂತ ಕೇಳಿದ್ರೆ, ಇದರಲ್ಲಿ ಎಕ್ಸ್ಟೆಂಡೆಡ್ ವರ್ಷನ್ ಏನ್ ಕೇಳಬಹುದು, ವೆರಿಫೈ ಅಂಡ್ ಆಲ್ಸೋ ಫೈಂಡ್ ಇಟ್ಸ್ ಇನ್ವರ್ಸ್. ಸೊ ಇನ್ವರ್ಸ್ ಅಂತ ಕೇಳಿರು ಅಂತಂದ್ರೆ 4x4 ಕೇಳೋ ಸಾಧ್ಯತೆನೇ ಇಲ್ಲ. ಆಲ್ಮೋಸ್ಟ್ VT ಎಕ್ಸಾಮ್ಸ್ 3x3 ನೇ ಕೇಳೋದು. ಏನೇ ಡೌಟ್ ಇದ್ರೂ ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.